ಸೊ ಒಂದು 30 ಡ್ರಮ್ಮನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. 30 ಡ್ರಮ್ಮನ್ನ ಜೋಡಿಸಿದೆ, ಬೇಲಿ ಆಕಾರದಲ್ಲಿ ಎಲ್ ಶೇಪಲ್ಲಿ ಜೋಡಿಸಿದೆ. ಸೊ ಅದಕ್ಕೆ ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಇವರು ಇದು ಮೋರಿ ಅಂತ ಅನ್ಕೋಬೇಡಿ, ಇದು ಮೋರಿ ಒಳಗಡೆಗೆ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಫಿಟ್ ಮಾಡಿದೀವಿ. ಇದು 30-40ಗೆ ಸರ್ಕಾರದಿಂದ ಯಾವುದೇ ಮಾಡಲೇಬೇಕು ಅನ್ನೋ ಒಂದು ಕಾನೂನಿಲ್ಲ. 30-40ಗಿಂತ ಹೆಚ್ಚಿನ ಸೈಟ್ಗಳಿಗೆ ಮಾಡಬೇಕು. ನೋಡಿ ಸ್ನೇಹಿತರೆ, ಇದು ಸಣ್ಣ ವಿಷಯ ಅಂತ ಅನ್ನಿಸ್ಬೋದು, ಆದರೆ ಇದು ಅತ್ಯಂತ ದೊಡ್ಡ ವಿಷಯ. ಯಾಕಂತ ಹೇಳಿದ್ರೆ ಒಂದು ದಿನಕ್ಕೆ 3 ಲೀಟ್ರ್ ನೀರು ಹೋದರೂ ಕೂಡ ಒಂದು ವರ್ಷಕ್ಕೆ 1000 ಲೀಟ್ರು ವೇಸ್ಟ್ ಆಗುತ್ತೆ. ಬೆಂಗಳೂರಿನಂಥ ಸಿಟಿಯಲ್ಲಿ ಒಂದೊಂದು ಹನಿ ನೀರು ಕೂಡ ಅತ್ಯಂತ ಮೌಲ್ಯಯುತ ಆಗಿರುವಂಥದ್ದು. ಆ ಕಾರಣಕ್ಕೋಸ್ಕರ ಸಿಂಪಲ್ ಮೆಥಡ್ನ ಮಾಡಿದ್ದಾರೆ ನೋಡಿ. ಇಲ್ಲಿ ಸಿಕ್ಕಾಪಟ್ಟೆ ಕಸ ಹಾಕ್ತಾ ಇದ್ರು, ಇಲ್ಲಿ ಅಕ್ಕಪಕ್ಕ ಮನೆಯವರು ಎಲ್ಲರೂ ಬಂದು ಹಾಕ್ತಾ ಇದ್ರು. ಅವಾಗ ಇವರು ನಾವು ಯೋಚನೆ ಮಾಡಿಬಿಟ್ಟು ಕ್ಲೀನ್ ಮಾಡಿಸಿ ಡ್ರಮ್ ಎಲ್ಲ ಜೋಡಿಸಿ ಈ ಥರ ಬಳ್ಕೊಳ್ತಾ ಇದ್ವಿ. ಲಾಸ್ಟ್ ಇಯರ್ ತುಂಬಾ ಬದನೆಕಾಯಿ ಗಿಡ, ಮೆಣಸಿನಕಾಯಿ ಗಿಡ ಎಲ್ಲ ಹಾಕಿ ಮನೆಯಲ್ಲಿ ಸಿಗೋ ಪೇಪರ್ನಲ್ಲಿ ಅಟ್ಲೀಸ್ಟ್ ಒಂದು 365ಕ್ಕೆ 2 ಕವರ್ ಅಂತಂದ್ರೂ ಒಂದು 700 ಕವರ್ ಅಷ್ಟು ಮಾಡ್ಬೋದು. ಒಬ್ರು 700 ಕವರ್ ಮಾಡಿ ಆ ಥರ ಮಾಡಿದ್ರೆ ಲಕ್ಷಾಂತರ ಕವರ್ಸ್ ಮಾಡಿ ನಾವು ಅಲ್ಲಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಿಮಗೆ ಇಲ್ಲಿ ಕಾಣ್ತಿರುವಂಥ ಒಂದು ಡ್ರಮ್ಗಳು ನೋಡಿ, ತುಂಬ ಚೆನ್ನಾಗಿರುವಂಥ ಒಂದು ಡ್ರಮ್ಗಳು. ಇದನ್ನು ಕಂಪೌಂಡ್ ರೀತಿಯಲ್ಲಿ ಪರಿವರ್ತನೆ ಮಾಡಿ, ಕೇವಲ ಕಂಪೌಂಡ್ ರೀತಿಯಲ್ಲೆಲ್ಲ ಮಳೆಯ ನೀರು ಮೇಲ್ಗಡೆ ಮಹಡಿಗೆ ಬೀಳುವಂಥ ಮಳೆಯ ನೀರನ್ನು ಸಂಗ್ರಹ ಮಾಡುವಂಥ ಒಂದು ಮೆಥಡ್ ಅಂದರೆ ಅತ್ಯಂತ ವಿನೂತನವಾಗಿರುವಂಥದ್ದು. ಈ ರೀತಿಯ ಒಂದು ಮೆಥಡ್ನ ನಾನು ಎಲ್ಲಿಯೂ ಕೂಡ ನೋಡಲಿಲ್ಲ. ಆ ರೀತಿಯ ಒಂದು ಮೆಥಡನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ. ನಾನಿರುವಂಥದ್ದು ಬೆಂಗಳೂರು ಮಹಾನಗರದ ನಾಗರ ವಿಭಾಗದ ಅರವಿಂದ್ ಅವರ ಮನೆಯಲ್ಲಿ. ಇಲ್ಲಿ ಕಾಣ್ತಿರುವಂಥದ್ದು ಅವರ ಕೈತೋಟ. ಈ ಕೈತೋಟವನ್ನು ನಿಮ್ಗೆ ಇದಕ್ಕಿಂತ ಮೊದಲ ಎಪಿಸೋಡ್ ಮುಖಾಂತರ ತೋರಿಸಿದ್ದೇನೆ. ಆದರೆ ಈ ಎಪಿಸೋಡ್ನಲ್ಲಿ ಈ ರೀತಿಯ ನೀರಿನ ಸಂಗ್ರಹವನ್ನು ಇವರು ಹೇಗೆ ಮಾಡಿದರು, ಅದರ ಜೊತೆಗೆ ಇನ್ನೊಂದಷ್ಟು ಮಳೆ ನೀರಿನ ಕೊಯ್ಲು ಮತ್ತು ಮನೆಯಲ್ಲಿ ಪ್ರತಿನಿತ್ಯ ಸಿಗುವಂಥ ನ್ಯೂಸ್ ಪೇಪರ್ ದಿನಪತ್ರಿಕೆಯನ್ನು ಉಪಯೋಗಿಸಿ ಒಂದು ಸಹಜವಾಗಿ ಒಂದೇ ಒಂದು ಗಮ್ಮು, ಒಂದೇ ಒಂದು ಸ್ಟಪ್ಲರ್ ಉಪಯೋಗ ಮಾಡದೆ ಒಂದು ಕವರ್ನ ಮಾಡುವಂಥ ಒಂದು ವಿಧಾನ, ಈ ಎಲ್ಲ ವಿಧಾನವನ್ನು ಈ ಕಂಟೆಂಟಲ್ಲಿ ತೋರಿಸ್ತೇನೆ. ನಿಜವಾಗ್ಲೂ ಬೆಂಗಳೂರು ಮಹಾನಗರ ಅಥವಾ ಯಾವುದೇ ಸಿಟಿಯಲ್ಲಿರುವಂಥ ಜನರಿಗೆ ಅತ್ಯಂತ ಉಪಯೋಗ ಆಗುವಂಥ ಒಂದು ಸಬ್ಜೆಕ್ಟ್. ಈ ಸಬ್ಜೆಕ್ಟ್ನ ಡೀಟೇಲಾಗಿ ನೋಡಿ. ಅದರ ಜೊತೆಗೆ ನೀವು ಇದನ್ನು ಒಂದು 10 ಜನರಿಗೆ ಶೇರ್ ಮಾಡಿದರೆ ಅದೇ ಸಮಾಜ ಸೇವೆ. ಯಾಕಂದರೆ ಒಳ್ಳೆಯ ವಿಚಾರನ ಸ್ಪ್ರೆಡ್ ಮಾಡಿ ತುಂಬ ಇಂಪಾರ್ಟೆಂಟ್. ಬೇಡದಿರೋ ತಲಾಟೆಗಳನ್ನು ತುಂಬ ಜನ ಸ್ಪ್ರೆಡ್ ಮಾಡ್ತಾರೆ. ಆದರೆ ನೀವೆಲ್ಲರೂ ಕೂಡ ಒಂದು ಜಿನಿಯನ್ ಆಗಿರುವಂಥ ಒಂದು ಅತ್ಯುತ್ತಮವಾಗಿರುವಂಥ ಯೂಟ್ಯೂಬ್ನ ವೀಕ್ಷಕರು ಅಂತ ಅಂದ್ಕೊಂಡಿದ್ದೇನೆ. ಆ ಕಾರಣಕ್ಕೋಸ್ಕರ ನೀವೆಲ್ಲ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ, ಅರವಿಂದ್ ಅವ್ರ ಜೊತೆ ಈ ರೀತಿಯ ಪ್ಲ್ಯಾನಿಂಗ್ ಹೇಗೆ ಪ್ರಾರಂಭ ಆಯಿತು ಅನ್ನೋಂಥ ಮಾಹಿತಿಯನ್ನು ಕೊಡ್ತೇನೆ. ಸ್ನೇಹಿತರೆ, ನಾನು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿರೋದು ಆ ಜಾಗದಲ್ಲಿ ನಿಂತುಕೊಂಡು. ಇದು ಕೈತೋಟ, ಇದನ್ನು ನೀವು ಮೊನ್ನೆ ಎಲ್ಲರೂ ಕೂಡ ನೋಡಿದಿರಿ. ಇದಕ್ಕೆ ನೀರು ಹಾಕೋದು ಹೇಗೆ ಅಂತೇಳಿ ಮೊನ್ನೆ ಹೇಳಲಿಕ್ಕೆ ಮರ್ತೋಗಿತ್ತು. ಅದರ ಜೊತೆಗೆ ಬೆಂಗಳೂರಲ್ಲಿ ಇದು ಪ್ರಥಮ ಬಾರಿ ಅಂತ ಹೇಳ್ಬೋದು, ನಾನು ಎಲ್ಲೂ ಕೂಡ ನೋಡಿಲ್ಲ. ಒಂದು ಸಹಜವಾಗಿ ಮಳೆ ಬಿದ್ದ ನೀರಲ್ಲೇ ಕೈತೋಟ ಮಾಡುವಂಥದ್ದು. ಅದರ ಜೊತೆಗೆ ಇದನ್ನು ಜೋಡಿಸಲಿಕ್ಕೆ ಸೆಟ್ಟಿಂಗ್ ಮಾಡಿರೋವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಕಂಪೌಂಡ್ ಕೂಡ ಆಗಿದೆ. ಅದರ ಜೊತೆಗೆ ಒಂದಕ್ಕೊಂದು ಕನೆಕ್ಟ್ ಇದೆ. ಈ ಎಲ್ಲ ಡ್ರಮ್ಗಳು ಒಂದಕ್ಕೊಂದು ಇಂಟರ್ ಕನೆಕ್ಟ್ ಇದೆ. ಅದು ಈ ಡ್ರಮ್ಗೆ ಒಂದು ಕಡೆಯಿಂದ ಮೇಲ್ಗಡೆಯಿಂದ ಬಂದು ನೀರು ಬಿದ್ದರೆ ಸಾಕು, ಇದು ಎಲ್ಲ ಕಡೆಯಲ್ಲಿ ತುಂಬ್ತಾ ಹೋಗ್ತದೆ. ನೋಡಿ ಸರ್, ಇಲ್ಲಿ ಈ ರೀತಿ ಇದೆ. ಇದೇ ವಾಟರ್ ಲೆವೆಲಲ್ಲಿ ಸ್ವಲ್ಪ ಭೂಮಿಯ ವ್ಯತ್ಯಾಸದ ಕಾರಣಕ್ಕೋಸ್ಕರ ಎತ್ತರ ಕಡಿಮೆ ಇರ್ಬೋದು. ಇದರೊಳಗಡೆಗೆ ಕೂಡ ಅದೇ ರೀತಿಯಲ್ಲಿ ನೀರಿದೆ. ಇದರೊಳಗೂ ಕೂಡ ಅದೇ ರೀತಿಯಲ್ಲಿ ನೀರಿದೆ, ನೀವು ಕಾಣ್ಬೋದು. ತುಂಬ ಬಾರಿ ಪ್ರಶ್ನೆ ಬರ್ತದೆ, ಈ ರೀತಿ ನೀರುಗಳನ್ನು ಸ್ಟಾಕ್ ಮಾಡೋದ್ರಿಂದಾಗಿ ಇದರಲ್ಲಿ ಸೊಳ್ಳೆ ಹರಡುವಂಥದ್ದು, ಇಂಥದ್ದೆಲ್ಲ ಕೂಡ ಬೇರೆ ಬೇರೆ ವ್ಯತ್ಯಾಸಗಳಾಗಿ ಇದೊಂದು ಸಮಾಜಕ್ಕೆ, ಪರಿಸರಕ್ಕೆ ಮಾರಕ್ಕಾಗ್ಬೋದಲ್ಲ ಅಂಥೇಳಿ. ಅದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತಾರೆ, ಅದು ಸೊಳ್ಳೆಗಳು ಮೊಟ್ಟೆ ಹಿಡಿದ ರೀತಿಯಲ್ಲಿ ನೀರನ್ನು ಹೇಗೆ ಇಟ್ಟಿದ್ದಾರೆ ಅನ್ನುವಂಥ ಎಲ್ಲ ಸಂಗತಿಯನ್ನು ಅರವಿಂದ್ ಅವ್ರ ಜೊತೆ ಮಾತುಕತೆ ಮಾಡ್ತೇನೆ. ಅರವಿಂದ್ ಸರ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಇದೊಂದು ಭಾರಿ ಸಿಸ್ಟಮೆಟಿಕ್ ಆಗಿರುವಂಥ ವ್ಯವಸ್ಥೆ. ಈ ರೀತಿ ಒಂದು ಮಾಡಬೇಕು ಅಂತ ಹೇಗೆ ಐಡಿಯಾ ಬಂತು ನಿಮಗೆ? ಇದು ಒಂದು ಇಲ್ಲಿ ಗಾರ್ಡನ್ನು ಮಾಡಬೇಕು ಅಂತಾನೂ ಆಸೆ ಇತ್ತು. ಖಾಲಿ ಸೈಟ್ ಇತ್ತು, ಎಲ್ಲ ಸ್ವಲ್ಪ ಕಸದ ಸಮಸ್ಯೆ ಇತ್ತು. ಅದನ್ನ ನಿವಾರಣೆ ಮಾಡ್ಕೊಂಡಕ್ಕೆ ಅಂತ ಅಂದ್ಬಿಟ್ಟು ಬೇಲಿ ಹಾಕ್ಸಕ್ಕೆ ಅಂತ ಎಲ್ಲ ನಾನು ಟ್ರೈ ಮಾಡಿದೆ. ಅಷ್ಟೆಲ್ಲ ಎಷ್ಟಾಗತ್ತೆ ಅಂತ. ಸೊ ಬೇಲಿಯಿಂದ ಜಾಸ್ತಿ ಉಪಯೋಗ ಇರಲ್ಲ. ಹೌದು. ಸೊ ಇದು ಅಂತಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗು ಮಾಡೋಣ ಅಂತ ಒಂದು ಐಡಿಯಾ ಬಂತು. ಸೊ ಒಂದು 30 ಡ್ರಮ್ಮನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. 30 ಡ್ರಮ್ಮನ್ನ ಜೋಡಿಸಿದೆ, ಬೇಲಿ ಆಕಾರದಲ್ಲಿ ಎಲ್ ಶೇಪಲ್ಲಿ ಜೋಡಿಸಿದೆ. ಸೊ ಅದಕ್ಕೆ ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಇವರು
ಹಿಂದ್ಗಡೆ ಮನೆಯವರು, ಕಿರಣ್, ಕಿಶೋರ್ ಮತ್ತೆ ಶೋಭಾ ಅಂತ. ಅವ್ರ ಮನೆ ರೂಫ್ ಇಂದ ಕನೆಕ್ಟ್ ಮಾಡಿದೆ ಈ ಪೈಪ್. ಸೊ ಮನೆ ಚಾವಣಿನ ಮೇಲೆ ಬಿದ್ದಿರೋ ಅಂತ ನೀರು ಬಂದು ಡ್ರಮ್ ನಲ್ಲಿ ಕಲೆಕ್ಟ್ ಆಗುತ್ತೆ. ಈ ಡ್ರಮ್ಮಿಗೆ ಕನೆಕ್ಟ್ ಆಗುತ್ತೆ. ಒಂದು ಡ್ರಮ್ಮಿಗೆ ಕಲೆಕ್ಟ್ ಆಗುತ್ತೆ. ಇದು ಪ್ರತಿಯೊಂದು ಡ್ರಮ್ಮು ತೆಳಗಡೆಗೆ ಪೈಪಿಂಗ್ ಮಾಡಿದೆ. ಮತ್ತೆ ಎಂಡ್ ಅಲ್ಲಿ ಬಾಲ್ ಕೊಟ್ಟಿದೆ. ಅಂದ್ರೆ ಯಾವಾಗ ಬೇಕಾದ್ರೂ ಖಾಲಿನೂ ಮಾಡ್ಬೋದು. ನೀರ್ ಬಂದು ಶೇಖರಣೆ ಆಗ್ತಾ ಇರುತ್ತೆ. ಸೊ ಅದು ಒಂದು ತುಂಬ್ಕೊಂಡ್ಮೇಲೆ ಅಥವಾ ಜೊತೆಲೆ ತುಂಬ್ಕೊತಾ ಹೋಗುತ್ತೆ, ಒಂದಾದ್ಮೇಲೆ ಒಂದು ಅಂತೇನಿಲ್ಲ. ಸೈಮಲ್ಟೇನಿಯಸ್ ಆಗಿ ಎಲ್ಲಾದ್ರಲ್ಲೂ ವಾಟರ್ ಲೆವೆಲ್ ಜಾಸ್ತಿ ಆದಂಗೆ ಪ್ರತಿಯೊಂದರಲ್ಲೂ ತುಂಬ್ಕೊಂಬರುತ್ತೆ. ಇದು 200 ಲೀಟರ್ದು 205 ಲೀಟರ್ದು 30 ಡ್ರಮ್ ಇದೆ. ಸೊ ಇದ್ರದ್ದು ಕೆಪಾಸಿಟಿ 6000. ಬಟ್ ಸ್ವಲ್ಪ ನೆಲ ಗ್ರೇಡಿಯಂಟ್ ಇರೋದ್ರಿಂದ 1000 ಲೀಟರ್ ಕಮ್ಮಿ ಆಗುತ್ತೆ. ಸೊ 5000 ಲೀಟರ್ ಶೇಖರಣೆ ಆಗುತ್ತೆ. ನಾವು ಉಪಯೋಗಿಸ್ತಾ ಇರ್ತೀವಿ, ಮತ್ತೆ ಮಳೆ ಬರುತ್ತೆ, ಮತ್ತೆ ತುಂಬ್ಕೊಳ್ಳುತ್ತೆ. ಹಾಗೆ ಆಕ್ಚುಯಲ್ ಕಲೆಕ್ಷನ್ 10,000 ಲೀಟರ್ ಆಗ್ಬೋದು, ಎಷ್ಟು ಬೇಕಾದ್ರೂ ಆಗ್ಬೋದು. ಉಪಯೋಗಿಸ್ತಾ ಇರ್ತಾ ಇವಿ, ಮಳೆ ಬಂದಾಗ ತುಂಬ್ಕೊತಾ ಇರುತ್ತೆ. ಪಾಟಲ್ಲಿ ತಗೊಂಡೋಗಿ ಹೌದು, ತಗೊಂಡೋಗಿ ಮಗ್ಗಲ್ಲಿ ಹಾಕ್ಬೋದು, ಇಲ್ಲ ಬಿದ್ರಲ್ಲಿ ಹಾಕ್ಬೋದು, ವಾಟರ್ ಕ್ಯಾನ್ಸ್ ಅಲ್ಲಿ ತಗೊಂಡೋಗಿ ಹಾಕ್ಬೋದು. ಕರೆಕ್ಟ್. ಈಗ ಇದನ್ನೇ ಉಪಯೋಗಿಸ್ತೀವಿ, ಇಲ್ಲಿ ಬೆಳೆದಿರೋಂಥ ಗಿಡಗಳಿಗೆ ಇದನ್ನೇ ಉಪಯೋಗಿಸ್ತೀವಿ. ಇದ್ರಲ್ಲಿ ನೋಡುವಾಗ ಅಲ್ಲಿ ಸೊಳ್ಳೆಗಳು ಹಾರಾಡ್ತಿರ್ತವೆ, ಆದ್ರೆ ಒಳಗಡೆ ಎಲ್ಲೂ ಕೂಡ ಮೊಟ್ಟೆ ಎಲ್ಲ ಇಟ್ಟಿಲ್ಲ. ಅದು ಹೇಗೆ? ಇದು ಅದನ್ನ ಸೊಳ್ಳೆ ಬರ್ಲೆದ್ದಂಗೆ ಮಾಡಕ್ಕೆ ಟೆಕ್ನಿಕ್ಸ್ ಇದಾವೆ. ಒಂದು ಗಪ್ಪೀಸ್ ಅಂತ ಮೀನ್ಗಳು ಬರುತ್ತೆ. ಆ ಮೀನ್ ತಗೊಂಬಂದು ಎಲ್ಲೆಲ್ಲಿ ನೆರಳು ಜಾಸ್ತಿ ಇದೆಯೋ, ಬಿಸಿಲು ಬೀಳಲ್ವೋ ಅಲ್ಲಿ ಸೊಳ್ಳೆಗಳಾಗದ್ ಜಾಸ್ತಿ ಆಗುತ್ತೆ. ಸೊ ಅಲ್ಲೆಲ್ಲ ಗಪ್ಪೀಸ್ ಬಿಟ್ಟಿದ್ದೆ. ಸೊ ಎಲ್ಲ ಒಂದೊಂದು ಡ್ರಮ್ ನಲ್ಲಿ 2 ಗಪ್ಪೀಸ್ ಬಿಟ್ರೆ ಅದ್ರ ಸಂಖ್ಯೆನೂ ಜಾಸ್ತಿ ಆಗ್ತಾ ಇರುತ್ತೆ. ತೆಗೆದು ಬೇರೆ ಡ್ರಮ್ಗಳಿಗೆ ಹಾಕ್ತಾ ಹೋಗ್ಬೋದು. ಸೊ ಒಂದು 10 ಗಪ್ಪೀಸ್ ತಂದಿದ್ದೆ, ಅದೊಂದು 40-50ವರೆಗೂ ಆಗಿತ್ತು. ಅದೆಲ್ಲ ಸೊಳ್ಳೆ ಮೊಟ್ಟೆಗಳನ್ನೆಲ್ಲ ತಿಂದಾಕ್ತವೆ. ಅವಾಗ ಸೊಳ್ಳೆಗಳಿಂದ ಉತ್ಪಾದನೆ ಆಗಲ್ಲ. ಮತ್ತೆ ನೀಮ್ ಆಯಿಲ್ ಹಾಕೋದ್ರಿಂದ ಅಲ್ಲಿ ಸೊಳ್ಳೆಗಳು ಬರಲ್ಲ. ಎಲ್ಲಾ ಡ್ರಮ್ ಮೇಲೂ ಮೇಲ್ಗಡೆಗೆ ಸ್ವಲ್ಪ ಒಂದಷ್ಟು ಹನಿಗಳನ್ನು ಹಾಕಿದ್ರೆ ನೀಮ್ ಆಯಿಲ್ ಮೇಲ್ಗಡೆಗೆ ಒಂದು ಲೇಯರ್ ಫಾರ್ಮ್ ಆಗ್ಬಿಡುತ್ತೆ. ಅದರಿಂದ ಸೊಳ್ಳೆ ಉತ್ಪಾದನೆ ಕಮ್ಮಿ ಆಗುತ್ತೆ. ಸ್ನೇಹಿತರೆ, ಅಕ್ಕಪಕ್ಕದ ಮನೆಯವರು ಸೌಹಾರ್ದಯುತವಾಗಿ ಸ್ನೇಹ ಸಂಬಂಧದಲ್ಲಿರುವಂಥದ್ದು ಮನಸ್ಸಿಗೆ ಮಾತ್ರ ಅಲ್ಲ, ಪರಿಸರಕ್ಕೂ ತುಂಬ ಒಳ್ಳೆಯದು ಅನ್ನುವಂಥದ್ದು ಈ 2 ಮನೆಯವರಿಂದಾಗಿ ನಮಗೆ ಕಾಣ್ತದೆ. ನಮ್ಮ ಜೊತೆ ಶುಭ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸಾಧಾರಣ ಬೆಂಗಳೂರು ಸಿಟಿ ಅಂತ ಹೇಳಿದ್ರೆ ಎಲ್ಲವನ್ನು ಮಹಾನಗರ ಪಾಲಿಕೆ BDA ಕಣ್ಣಿಟ್ಟಿರ್ತಾರೆ. ಇಲ್ಲಿ 2 ಕ್ವಶನ್ ನನಗೆ ಇದೆ. ಒಂದು, ಈ ರೀತಿ ನೀರನ್ನು ಸ್ಟಾಕ್ ಮಾಡಲಿಕ್ಕೆ ಬಿಡ್ತಾರಾ ಅಂತ. ಎರಡನೇದು, ಈ ರೀತಿ ತೋಟ ಮಾಡಿದಾಗ ನೀವು BBMP ನೀರನ್ನೇ ಉಪಯೋಗ ಮಾಡ್ತಿದ್ದೀರಿ ಅಂತೇಳಿ ಏನೋ ಮಾತು ಬಂದಿಲ್ವಾ ಅಂತೇಳಿ, ಈ ರೀತಿ ಯಾವತ್ತಾದರೂ ನಿಮ್ಗೆ ಯಾರಾದರೂ ಕ್ವಶನ್ ಮಾಡಿದ್ದಾರೆ ಸರ್, ಬಂದಿದ್ದಾರೆ, ನೋಡ್ಕೊಂಡು ಹೋಗಿದ್ದಾರೆ BBMP ಅವರು. ಅವಾಗ ನಾವೆಲ್ಲ ತೆಗೆದ್ಬಿಟ್ಟು ಡ್ರಮ್ ಎಲ್ಲ ತೋರಿಸಿದ್ವಿ, ಏನು ಪ್ರಾಬ್ಲಮ್ ಇಲ್ಲ. ನಾವೆಲ್ಲ ಫಿಶ್ ಹಾಕಿದ್ದಾರೆ ನಮ್ಮ ಪಕ್ಕದ ಮನೆಯವರು, ಮತ್ತೆ ಅದಕ್ಕೆ ನೀಮ್ ಆಯಿಲು ಹಾಕಿದ್ದಾರೆ, ಏನು ತೊಂದರೆ ಇಲ್ಲ. ಇದು ನಮ್ಮ ಟೆರೆಸ್ ನೀರನ್ನೇ ನಾವು ಉಪಯೋಗಿಸ್ತಾ ಇರೋದು. ಮಳೆ ಬಂದಾಗ ರೈನ್ ವಾಟರ್ ಇದು, ಅದು ಟೆರೆಸಿನ ನೀರೇನೆ ಉಪಯೋಗಿಸೋದು, ಕಾರ್ಪೊರೇಷನ್ ನೀರೇ ಉಪಯೋಗಿಸಲ್ಲ ನಾವು. ಹಾಗಾಗಿ ನಮ್ಗೇನು ತೊಂದರೆ ಇಲ್ಲ. ಕೇಳಿದ್ರು, ಅವ್ರು ಬಂದೆಲ್ಲ ಎನ್ಕ್ವೈರಿ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಯಾರ. ಟೆರೆಸ್ ಮೇಲೆ ಬಂದು ನೋಡಿದ್ರು ಅವ್ರು, ಮತ್ತೆ ಟ್ಯಾಂಕಿಂದ ಬಿಟ್ಟಿದಾರ ಅಂತ. ಇಲ್ಲ ಸರ್, ನಾವು ಹಿಂಗೆ ಅಂದಿದ್ದೆ, ನೋಡ್ಕೊಂಡು ಹೋಗಿದ್ದಾರೆ. ಏನ್ ತೊಂದರೆ ಇಲ್ಲ, ಬೆಳ್ಕೊಳ್ಳಿ, ಕ್ಲೀನ್ ಆಗಿ ಇಟ್ಕೊಳ್ಳಿ ಅಂತ. ಇಲ್ಲಿ ಸಿಕ್ಕಾಪಟ್ಟೆ ಕಸ ಹಾಕ್ತಾ ಇದ್ರು, ಇಲ್ಲಿ ಅಕ್ಕಪಕ್ಕ ಮನೆಯವರು ಎಲ್ಲಾರು ಬಂದು ಹಾಕ್ತಾ ಇದ್ರು. ಅವಾಗ ನಾವು ಯೋಚನೆ ಮಾಡ್ಬಿಟ್ಟು ಕ್ಲೀನ್ ಮಾಡಿಸಿ ಡ್ರಮ್ ಎಲ್ಲ ಜೋಡಿಸಿ ಈ ತರ ಬೆಳ್ಕೊಳ್ತಾ ಇದ್ವಿ. ಲಾಸ್ಟ್ ಇಯರ್ ತುಂಬಾ ಬದನೆಕಾಯಿ ಗಿಡ, ಮೆಣಸಿನಕಾಯಿ ಗಿಡ ಎಲ್ಲ ಹಾಕಿದ್ವಿ. ಅವ್ರು ಹಾಕಿದ್ದಾರೆ, ಈಗ ನಾನು ಸ್ವಲ್ಪ ಕಡಿಮೆ ಮಾಡ್ತೀನಿ. ಈಗ ನಿಮ್ದೇ ಇದು? ಈ ಕಡೆ ಸೈಡ್ ನಮ್ದು. ನನಗೆ ಸ್ವಲ್ಪ ತರಕಾರಿ ಬೆಳೆಯಕ್ ಟೈಮ್ ಇರ್ಲಿಲ್ಲ ಈ ಸರಿ, ಸ್ವಲ್ಪ ಫಂಕ್ಷನ್ ಅದು ಹೊರತೆ. ಹೂವು ತುಂಬಾ ಬಿಡುತ್ತೆ. ಬೆಳಗ್ಗೆ ಕಿತ್ಕೊಂಡಿದ್ದೀನಿ ನಾನು, ಬೆಳಗ್ಗೆ ಬಂದು ಹೂವೆಲ್ಲ ಕಿತ್ಕೊಂಡಿದ್ದೀನಿ. ಕರಿಬೇವಿನ ಗಿಡ ಹಾಕಿದ್ದೀನಿ, ವಿಳ್ಯದೆಲೆ ಗಿಡ ಹಾಕಿದ್ದೀನಿ, ಮನೆಗೆ ಯೂಸ್ ಆಗೋದು ಏನಿದೆಯೋ ಎಲ್ಲ ಹಾಕೀನಿ. ಇದು ಶುಂಠಿ ಹಾಕಿದ್ದೀನಿ, ಸುಮಾರು ಇದು ಅವಕಾಡೋ ಹಾಕಿದ್ದೀನಿ ನಾನು. ಎಲ್ಲರೂ ತುಂಬಾ ಖುಷಿ ಪಡ್ತಾರೆ. ನುಗ್ಗೆ ಮರ ನೋಡ್ಕೊಂಡು ಇಲ್ಲೆಲ್ಲ ರೋಡಲ್ಲಿ ನಿಂತ್ಕೊಂಡು ನೋಡ್ ಹೋಗ್ತಾ ಇರ್ತಾರೆ. ನಾವು ಸುಮಾರು ಜನಕ್ಕೆ ತರಕಾರಿ ಬೆಳೆದಿರೋದೆಲ್ಲ ಕೊಟ್ಟಿದ್ದೀವಿ, ನಮ್ಮ ರೋಡ್ಗಳಲ್ಲೆಲ್ಲ ಸುಮಾರು ಜನ ಕೊಟ್ಟೆ. ತುಂಬಾ ಖುಷಿ ಆಯ್ತು. ನ್ಯಾಚುರಲ್ ಅಲ್ವಾ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಏನು ಔಷಧಿ ಇಲ್ಲ, ಯಾವ್ದು ಮೆಡಿಸಿನ್ಸ್ ಏನೂ ಹಾಕಿಲ್ಲ, ನ್ಯಾಚುರಲ್ ಅಲ್ವಾ, ತುಂಬಾ ಟೇಸ್ಟಿ ಆಗಿತ್ತು, ಚೆನ್ನಾಗಿತ್ತು. ಇದನ್ನ ಇನ್ನು ಈ ತರ ಎಲ್ಲರೂ ಖಾಲಿ ಸೈಟ್ ಇರೋರೆಲ್ಲರೂ ಈ ತರ ಮಾಡ್ಕೊಂಡ್ರೆ ಕ್ಲೀನೆಸ್ ಇರುತ್ತೆ. ನಾವು ಬೆಳೆದಿದ್ದು ಅನ್ನೋದೊಂದು ಖುಷಿ ಇರುತ್ತೆ. ತರಕಾರಿ ಎಲ್ಲ ಖುಷಿ ಪಡ್ಬೇಕು, ಮಾಡಬೇಕು. ಈ ಮನೆಯಲ್ಲಿ ಹೆಣ್ಮಕ್ಳು ಸುಮ್ಮನೆ ಅಲ್ಲಿ ಇಲ್ಲಿ TV ನೋಡ್ಕೊಂಡಿರೋದಕ್ಕಂತೂ ಈ ಥರದ್ದೇನೋ ಒಂದು ಕೈತೋಟ, ಚಿಕ್ಕ ಜಾಗ ಇರಲಿ ಮಾಡ್ಕೊಳ್ಳಿ. ಅವ್ರಿಗೆ ಏನಾಗುತ್ತೆ ಅದು ಬೆಳೆಸ್ಕೊಳ್ಳಿ ಸಾಕು. ಹೂವಿನ ಗಿಡ ಆಯ್ತು, ತರಕಾರಿ ಆಯ್ತು, ಏನೇ ಆಗಲಿ ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ಕರೆಕ್ಟ್. ಅದರ ಜೊತೆಗೆ ನಿಮ್ಗೊಂದು ನೆನಪಿರ್ಲಿ, ಮೇಲ್ಗಡೆಯಿಂದ ಬೀಳುವ ನೀರಿದೆಲ್ಲ ಅದು ಮಂಗಳೂರಲ್ಲಿ ಬೀಳೋದು ಒಂದೇ ರೀತಿಯಲ್ಲಿ, ಮೈಸೂರಲ್ಲಿ ಬೀಳೋದು ಒಂದೇ ರೀತಿಯಲ್ಲಿ, ಕೋಲಾರದಲ್ಲಿ ಬೀಳೋದು ಒಂದೇ ರೀತಿಯಲ್ಲಿ, ಅದರದ್ದು ಎಲ್ಲ ಪ್ರಮಾಣ ಒಂದೇ ರೀತಿಯಲ್ಲಿ ಇರ್ತದೆ. ಅದರ ಭೂಮಿಗೆ ಬಿದ್ದಾಗ ಭೂಮಿ ಗುಣಕ್ಕೆ ವ್ಯತ್ಯಾಸ ಆಗಿ ಕೆಲವು ಸಲ ಗಡಸು ನೀರು, ಇನ್ನೊಂದು ನೀರು, ಅದು ಇದೊಂದು ವ್ಯತ್ಯಾಸ ಆಗುತ್ತೆ. ಆದ್ರೆ ನೀವು ಈ ನೀರಲ್ಲಿ ನೀವು ಕೃಷಿ ಮಾಡ್ತಿದ್ರಲ್ಲ, ಇದು ಒರಿಜಿನಲ್ ಮೇಲ್ಗಡೆಯಿಂದ ಬೀಳುವಂತ ನೀರು. ಆದ್ರಿಂದಾಗಿ ಅದೇ ಒಂದು ದೊಡ್ಡ ನ್ಯೂಟ್ರಿಷನ್, ಅದೇ ಒಂದು ಅತ್ಯಂತ ದೊಡ್ಡದಾಗಿರುವಂತ ಗೊಬ್ಬರ. ಅದರಿಂದಾಗಿ ಇಷ್ಟು ಚೆನ್ನಾಗಿದೆ, ಚೆನ್ನಾಗಿ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಮೇಡಮ್ ಬಂದೊಂದು ನಮ್ಮ ಜೊತೆ ಮಾತಾಡಿದ್ರೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ಮಳೆ ನೀರನ್ನು ಚಾವಣಿ ಮೇಲೆ ಬಿದ್ದಿರೋಂಥ ಮಳೆ ನೀರನ್ನು ಸಂಗ್ರಹಣ ಮಾಡಿ ಅದನ್ನು ಗಿಡಗಳಿಗೆ ಉಪಯೋಗಿಸೋದು ಅದನ್ನು ನೋಡಿದ್ದೀರಾ. ಈಗ ಮಳೆ ನೀರನ್ನು ಭೂಮಿಗೆ ಕಳಿಸೋದು ಹೇಗೆ ಅಂತ. ಅಂದರೆ ಮಳೆ ನೀರು ಹರಿದು ಹೋಗಿ ಏನಾಗುತ್ತೆ, ಅದು ಮೋರಿನಲ್ಲಿ ಹರ್ಕೊಂಡು ಹೋಗ್ಬಿಟ್ಟು ಅದು ಕೆಂಗೇರಿ ಮೀರಿ ಸೇರುತ್ತೆ. ಸೊ ಅದನ್ನ ಅಂತರ್ಜಲ ಅದರಿಂದ ಜಾಸ್ತಿ ಆಗಲ್ಲ. ಅಂತರ್ಜಲನ ಹೇಗೆ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಇದನ್ನ ಇಲ್ಲೊಂದು ಪ್ರಯತ್ನ ಮಾಡಿದೀವಿ ನಾವು. ಅಂದ್ರೆ ಇದು ಕೂಡ ಚರಂಡಿಗೆ ಇಟ್ಟಿದ್ರಲ್ಲ ಸರ್? ಹೌದು. ಇದು ಏನಂತಂದ್ರೆ ಇಲ್ಲಿ ಸ್ಲೋಪ್ ಇದೆ, ಆ ಕಡೆಯಿಂದ ಅಷ್ಟು ದೂರದಿಂದ ಮಳೆ ನೀರು ಇಲ್ಲೇ ಬರುತ್ತೆ. ಆಮೇಲೆ ಈ ಕಡೆನೂ ಗ್ರೇಡಿಯಂಟ್ ಇದೆ ಈ ಕಡೆಗೆ. ಸೊ ಹಾಗಾಗಿ ಇಲ್ಲಿ ಕಲೆಕ್ಟ್ ಆಗತ್ತೆ, ಇಲ್ಲಿ ಹೋಗುತ್ತೆ. ಇದು ಮೋರಿ ಅಂತ ಅನ್ಕೋಬೇಡಿ, ಇದು ಮೋರಿ ಒಳಗಡೆಗೆ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಫಿಟ್ ಮಾಡಿದೀವಿ. ಇದು 30-40ಗೆ ಸರ್ಕಾರದಿಂದ ಯಾವುದೇ ಮಾಡಲೇಬೇಕು ಅನ್ನೋ ಒಂದು ಕಾನೂನಿಲ್ಲ. 30-40ಗಿಂತ ಹೆಚ್ಚಿನ ಸೈಟ್ಗಳಿಗೆ ಮಾಡಬೇಕು ಅಂತಿದೆ. ಇದು ನಾವು ವೈಯಕ್ತಿಕವಾಗಿ ನಾವು ಇದು ಅಂತರ್ಜಲ ಇದೀಗ ಚರಂಡಿಗೆ ಹೋಗ್ತಾ ಇಲ್ಲ ನೀರು. ಇಲ್ಲ, ಇದು ಖಂಡಿತ ಚರಂಡಿಗೆ ಹೋಗ್ತಾ ಇಲ್ಲ. ಇಲ್ಲಿ ಸ್ಲ್ಯಾಬ್ 2-3 ಸ್ಲ್ಯಾಬ್ ತೆಗೆದ್ಬಿಟ್ಟು ಅಲ್ಲಿ ಒಳಗಡೆಗೆ ರಿಂಗ್ಸ್ ಹಾಕಿದೆ. 6 ರಿಂಗ್ ಅಂದ್ರೆ ಆಲ್ಮೋಸ್ಟ್ 8ರಿಂದ 10 ಅಡಿ ಆಳಕ್ಕೆ ಗುಂಡಿನ ತೋಡಿ ಆ ಜಾಗದಲ್ಲಿ ರಿಂಗ್ಸ್ ಅನ್ನು ಅಳವಡಿಸಿ ಅದರಲ್ಲಿ ದೊಡ್ಡ ಜಲ್ಲಿ, ಸಣ್ಣ ಜಲ್ಲಿ, ಮೀಡಿಯಂ, ಬೇಬಿ ಜಲ್ಲಿ ಆ ತರದ್ದು ಡಿಫರೆಂಟ್ ಗ್ರೇಡಿಯಂಟ್ ಮಾಡಿ ನೀರು ಹರ್ಕೊಂಡು ಮುಂದಕ್ಕೆ ಹೋಗ್ಲದ್ದಂಗೆ ಅಲ್ಲಿ ಒಂದು ಕಟ್ಟೆ ಮಾಡಿದೀವಿ. ಸೊ ಇದೇನಂತಂದ್ರೆ ನೀರು ಒಳಗಡೆ ಹೋಗುತ್ತೆ, ಅಂತರ್ಜಲ ಹೋಗುತ್ತೆ. ಅದು ಯಾವಾಗ ತುಂಬುತ್ತೆ ಆದ್ಮೇಲೆ ಅದು ಹೆಚ್ಚಾದ್ರೆ ಹೋಗುತ್ತೆ. ಬಟ್ ಹೆಚ್ಚಾಗಿ ಮಳೆ ಒಂದೇ ದಿವಸ ಜಾಸ್ತಿ ಅಂತ ಬರಲ್ಲ. ಮಳೆಗಾಲದಲ್ಲಿ ಬರ್ತಾನೆ ಇರುತ್ತೆ, ದಿವಸಾಗ್ಲೂ ಸ್ವಲ್ಪ ಹೊತ್ತು ಬರುತ್ತೆ. ಹಾಗಾಗಿ 99% ನೀರು ಭೂಮಿ ಒಳಗಡೆಗೆ ಹೋಗುತ್ತೆ. ಅಂತರ್ಜಲ ಹೋಗ್ತಾ ಇದೆ ಅನ್ನೋದಕ್ಕೆ ಮರನೇ ಸಾಕ್ಷಿ. ಇದ್ ಮರ ನೋಡಿ, ಸಣ್ಣದಾಗಿ ನೆಟ್ಟಿದ್ದು ಕಾರ್ಪೊರೇಷನ್ ಅವರು, ಇದು ಬೃಹದಾಕಾರವಾಗಿ ಬೆಳೆದಿದೆ. ಸೂಪರ್, ಕಾಡೆ ಬೆಳೆದು ಬಿಟ್ಟಿದೆ. ಗಾರ್ಡನ್ ಸಿಟಿ ಅಂತ ಹೇಳೋದು ಸುಮ್ಮನೆ ಅಲ್ಲ ಬೆಂಗಳೂರಿನ, ಅಲ್ವಾ? ಹಾಗೆ ಇದು ಅಂತರ್ಜಲ ವೃದ್ಧಿ ಆಗತ್ತೆ. ನಮ್ದು ಬೋರ್ವೆಲ್ ಇದೆ. ಎಷ್ಟೆಷ್ಟೋ ಬೋರ್ವೆಲ್ಗಳು ಡ್ರೈ ಆದ್ರೂ ನಮ್ ಬೋರ್ವೆಲ್ ಈಗ 23 ವರ್ಷದಿಂದನೂ ನೀರು ಸಿಗ್ತಾನೆ ಇದೆ. ಎಷ್ಟು ಬೇಕೋ ಅಷ್ಟೇ ಸಿಗುತ್ತೆ. ಅದು ಅಂತರ್ಜಲ ವೃದ್ಧಿ ಖಂಡಿತ ಆಗೇ ಆಗತ್ತೆ, ಇದ್ರಲ್ಲಿ ಏನು ಅನುಮಾನ ಇಲ್ಲ. ಇದೇ ತರ ಎಲ್ಲರೂ ಮಾಡ್ಬೋದು. ಮೋರಿನಲ್ಲಿ ಹರ್ಕೊಂಡು ಹೋಗೋದನ್ನ ಅವಾಯ್ಡ್ ಮಾಡಿ. ಇದು ಒಂದ್ ಸ್ವಲ್ಪ ಖರ್ಚಾಗತ್ತೆ, ದುಡ್ಡು ಒಂದು 6-7 ಸಾವಿರ ರೂಪಾಯಿ ಖರ್ಚಾಗತ್ತೆ. ಬಟ್ ಲೈಫ್ ಲಾಂಗ್ ಇದು. ಮತ್ತು ಸ್ವಲ್ಪ ಸ್ಥಳೀಯ ಸಂಸ್ಥೆಗಳು ಯೋಚನೆ ಮಾಡ್ಬೇಕು. ಇದು ಮಾತ್ರ ಅಂತಲ್ಲ, ಯಾವುದೇ ಸಿಟಿಯಲ್ಲಿ ಕಾರ್ಪೊರೇಷನ್ ಇದೆಲ್ಲ ಇರ್ತದೆ. ಮತ್ತೆ ಇದು ಯಾವ ಸಣ್ಣ ಸೈಟ್ ಅವರು ಮಾಡ್ಬೋದು, ಯಾಕಂದ್ರೆ ಮನೆ ಒಳಗಿಲ್ಲ, ಇದು ಹೊರಗಡೆಗಿದೆ. ಹಂಗೆ. ಸೊ ಇದರಿಂದ ಏನು ಯಾರಿಗೂ ಬಾಧೆ ಇಲ್ಲ, ಅದಿದೆ ಅಂತ ಗೊತ್ತಾಗಲ್ಲ, ಯಾರಿಗೂ ತೊಂದರೆ ಇಲ್ಲ. ಇದೇನಿದ್ರು ಉಪಯೋಗನೇ ಜಾಸ್ತಿ. ನೋಡಿ ಸ್ನೇಹಿತರೆ, ಇವರು ಹೇಳಿದ್ದಕ್ಕೆ ನನಗೆ ಗೊತ್ತಾಯ್ತು. ಇಲ್ಲಿ ಕಾರ್ ತೊಳೆದ ನೀರು, ಅಲ್ಲಿ ಯಾವುದೋ ವೇಸ್ಟ್ ಆಗಿರೋ ನೀರು, ಎಲ್ಲ ನೀರು ಇಲ್ಲಿಗೆ ಬಂದು ಸಂಗ್ರಹ ಆಗುತ್ತೆ, ಫಿಲ್ಟರ್ ಆಗಿ ಒಳಗಡೆ ಕೊಟ್ಟೋಗುತ್ತೆ. ಇಂಥದ್ದು ತುಂಬ ಸಂಗತಿಗಳನ್ನು ನೀವು ತೋರಿಸ್ತೀರಿ, ಶೇರ್ ಮಾಡ್ತೀರಿ. ಇಂಥ ಒಂದು ಸಬ್ಜೆಕ್ಟನ್ನು ಶೇರ್ ಮಾಡಿ ಸರ್ಕಾರಗಳವರೆಗೆ ಇದು ಮುಟ್ಲಿ, ಜಲಾನಯನ ಇಲಾಖೆಯ ಕಡೆಗೂ ಕೂಡ ಮುಟ್ಲಿ. ಯಾಕಂದರೆ ಸಿಟಿಗಳಲ್ಲಿ ಈ ರೀತಿ ನೀರು ಉಳಿಸಿದ್ರೆ, ಇದೆಲ್ಲ ಕಾಂಕ್ರೀಟ್ ಮಾಡಿ ಹೊರಗಡೆ ನೀರು ಬಿಟ್ಟು ಬೋರ್ವೆಲ್ ನೀರು ತೆಗೆದ್ರೆ ಎಲ್ಲಿಂದ ಬರಬೇಕು, ಅಲ್ಲೇನು ಹೊಸದಾಗಿ ಸೃಷ್ಟಿ ಆಗಲ್ಲ. ಆ ಕಾರಣಕ್ಕೋಸ್ಕರ ಈ ಕಂಟೆಂಟ್ ಎಲ್ಲ ಕಡೆ ಶೇರ್ ಮಾಡಿ. ಬನ್ನಿ, ಇನ್ನೊಂದಷ್ಟು ಸಂಗತಿಗಳಿದೆ ನೋಡೋಣ. ನಮ್ಮ ಮನೆ ಸಂಪು ತೆಳಗಡೆಗೆ ಇದೆ ನೆಲದಲ್ಲಿ, ಮತ್ತು ಬೋರ್ವೆಲ್ಲು ತೆಳಗಡೆಗಿದೆ. ಬೋರ್ವೆಲ್ಲಿಂದ ಪೈಪ್ ಬಂದಿದೆ, ಮತ್ತು ಕಾರ್ಪೊರೇಷನ್ ವಾಟ್ರಿಂದನೂ ಪೈಪ್ ಬಂದಿದೆ. ಪಂಪ್ ಆನ್ ಮಾಡಿದಾಗ ಬರ್ತಾ ಇರುತ್ತೆ. ಕೆಲವು ಸರಿ ಏನಾಗುತ್ತೆ ಅಂತಂದರೆ ನೀರು ಓವರ್ಫ್ಲೋ ಆಗಿಬಿಡುತ್ತೆ. ಓವರ್ಫ್ಲೋ 2 ಡ್ರಮ್ ಇದೆ, ಎಲೆಕ್ಟ್ರಾನಿಕ್ ಸಿಸ್ಟಮ್ ಏನೂ ಹಾಕಿಲ್ಲ. ಆದರೆ ಅದು ಪೋಲ್ ಆಗಬಾರ್ದು ನೀರು ಅಂತಂದ್ಬಿಟ್ಟು ಅದಕ್ಕೆ ಒಂದು ಅರೇಂಜ್ಮೆಂಟ್ ಮಾಡಿದ್ದೀವಿ. ಅಕಸ್ಮಾತ್ ಓವರ್ಫ್ಲೋ ಆದರೆ ನಾವು ಪಂಪನ್ನು ಹೋಗಿ ಆಫ್ ಮಾಡೋಷ್ಟೊತ್ತಿಗೆ ಏನು ನೀರು ವ್ಯಯ ಆಗುತ್ತೆ, ಅದು ಕೂಡ ವೇಸ್ಟ್ ಆಗಬಾರ್ದು ಅಂತಂದ್ಬಿಟ್ಟು ಅದನ್ನು ಪೈಪಿಂಗ್ ಮಾಡಿಬಿಟ್ಟು ಗಾರ್ಡನ್ಗೆ ಹೋಗಿ ಅಲ್ಲಿ ಹೋಗೋ ಥರ ಮಾಡಿದ್ದೀನಿ. ಅಲ್ಲಿ ಕೆಳಗಡೆ ಡ್ರಮ್ ಇಟ್ಬಿಟ್ಟು ಅಲ್ಲಿ ಕಲೆಕ್ಟ್ ಆಗಿರುತ್ತೆ, ಅದನ್ನು ತೆಗೆದು ಮತ್ತೆ ಗಿಡಕ್ಕೆ ಹಾಕ್ಬೋದು. ನೋಡಿ ಸ್ನೇಹಿತರೆ, ಇದು ಸಣ್ಣ ವಿಷಯ ಅಂತ ಅನ್ನಿಸ್ಬೋದು, ಆದರೆ ಇದು ಅತ್ಯಂತ ದೊಡ್ಡ ವಿಷಯ. ಯಾಕಂತ ಹೇಳಿದ್ರೆ, ಒಂದು ದಿನಕ್ಕೆ 3 ಲೀಟ್ರ್ ನೀರು ಹೋದರೂ ಕೂಡ ಒಂದು ವರ್ಷಕ್ಕೆ 1000 ಲೀಟ್ರು ವೇಸ್ಟ್ ಆಗುತ್ತೆ. ಬೆಂಗಳೂರಿನಂಥ ಸಿಟಿಯಲ್ಲಿ ಒಂದೊಂದು ಹನಿ ನೀರು ಕೂಡ ಅತ್ಯಂತ ಮೌಲ್ಯಯುತ ಆಗಿರುವಂಥದ್ದು. ಆ ಕಾರಣಕ್ಕೋಸ್ಕರ ಸಿಂಪಲ್ ಮೆಥಡ್ನ ಮಾಡಿದ್ದಾರೆ ನೋಡಿ. 2 ಟ್ಯಾಂಕ್ ಇದೆ, 2 ಮೇಲ್ಗಡೆ ಓವರ್ಫ್ಲೋ, ಅದು ಒಂದು ಪೈಪಿಗೆ ಬರುತ್ತೆ, ಇಲ್ಲಿಂದ ಕನೆಕ್ಟ್ ಆಗುತ್ತೆ, ನೇರ ಡ್ರಮ್ಗೆ ಹೋಗುತ್ತೆ. ಡ್ರಮ್ಮಿನಿಂದ ನೇರವಾಗಿ ಕೆಳಗಡೆ ಕೈತೋಟ ಹೋಗುತ್ತೆ. ಈ ಕೈತೋಟದ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕಾ? ನಂದು ಇನ್ನೊಂದು ವಿಡಿಯೋ ಇದೆ, ಅದರಲ್ಲಿ ನೋಡಿ, ಅದರಲ್ಲೆಲ್ಲ ಮಾಹಿತಿ ಸಿಗುತ್ತೆ. ಇದು ಸೌರ ವಿದ್ಯುಜ್ಜನಕ ಹಾಕ್ಸಿದ್ದೀನಿ ಮನೆ ಮೇಲ್ಗಡೆಗೆ. ಈಗ ಒಂದು 4 ವರ್ಷ ಆಯಿತು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದನೆ ಆಗುತ್ತೆ.
KEB ಗ್ರಿಡ್ ಏನಿದೆ ಅದಕ್ಕೆ ಕನೆಕ್ಟ್ ಆಗಿದೆ. ಉತ್ಪಾದನೆ ಆಗಿರೋ ವಿದ್ಯುತ್ ಶಕ್ತಿನಲ್ಲಿ ಕೆಲ ಪಾಲು ಮನೆ ಉಪಯೋಗಕ್ಕೆ ಡೈರೆಕ್ಟ್ ಆಗಿ ಹೋಗುತ್ತೆ. ಇನ್ನು ಮಿಕ್ಕಿದ್ದು ಎಕ್ಸೆಸ್ ಅಂತಂದ್ರೆ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆ ಆಗಿರೋದು ಗ್ರಿಡ್ಗೆ ಹೋಗುತ್ತೆ. ಸೊ ನೆಟ್ ಮೀಟರಿಂಗ್ ಸಿಸ್ಟಮ್ ಅಂತ ಒಂದು ಉಪಕರಣನ ಅಳವಡಿಸಿದ್ದಾರೆ. ಹಾಗಾಗಿ ನಾವು ತಿಂಗಳಲ್ಲಿ ಎಷ್ಟು ವಿದ್ಯುತ್ ಉತ್ಪಾದನೆ ಆಗಿದೆ, ನಾವು ಗ್ರಿಡ್ ಇಂದ ಅಂದ್ರೆ KEB ಇಂದ ಎಷ್ಟು ತಗೊಂಡಿದೀವಿ, ಅದು ನೆಟ್ ಉತ್ಪಾದನೆ ಎಷ್ಟಾಗಿರುತ್ತೋ ಅದಕ್ಕೆ ಯೂನಿಟ್ಗೆ 4 ರೂಪಾಯಿ ಹಾಗೆ ದುಡ್ಡು ಬರುತ್ತೆ ನಮ್ಗೆ. ಅದರಲ್ಲಿ ಅವ್ರು ಫಿಕ್ಸೆಡ್ ಚಾರ್ಜಸ್ ಅಂತೆಲ್ಲ ಈಗ ಸ್ವಲ್ಪ ತುಂಬಾ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಏನೋ ಒಂದು 100 ರೂಪಾಯಿ 200 ರೂಪಾಯಿ ಬರುತ್ತೆ. ದುಡ್ಡು ಮುಖ್ಯ ಅಲ್ಲ, ಇದು ಪ್ರಕೃತಿಯ ಒಂದು ಸೌರಶಕ್ತಿಯನ್ನ ಉಪಯೋಗಿಸ್ಕೊಂಡು ನಾವು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಿದೀವಿ. 1 ಯೂನಿಟ್ ಉತ್ಪಾದನೆ ಆಗಿರೋದು 1 kg ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಮ್ಮಿ ಆಗತ್ತೆ ಅಂತ ಪ್ರಪೋರ್ಷನ್. ಈಗ ನಾನು 20,000ಕ್ಕಿಂತ ಹೆಚ್ಚು ಯೂನಿಟ್ ಅನ್ನ ಉತ್ಪಾದನೆ ಮಾಡಿದ್ದೀನಿ ಅಂದ್ರೆ 20,000 kg ಅಷ್ಟು ಕಾರ್ಬನ್ ಡೈಆಕ್ಸೈಡು ಪ್ರಕೃತಿಗೆ ಹೋಗಿ ಸೇರ್ಕೊಳ್ಳೋದನ್ನ ನಾವು ಅವಾಯ್ಡ್ ಮಾಡಿದೀವಿ ಅಂತ ಅನ್ಕೊಳ್ಳೋದು. ಇದೊಂಥರ ಪರಿಸರಕ್ಕೆ ಒಂದು ಉಪಯೋಗ ಆಗಂತ ಒಂದು ಯೋಜನೆ. ಇದನ್ನು ಎಲ್ಲರೂ ರೂಫ್ ಟಾಪ್ ಅಲ್ಲಿ ಮಾಡ್ಕೊಂಡ್ರೆ ಎಷ್ಟೋ ಗೌರ್ಮೆಂಟಿನ ಮೇಲಿನ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ, ಮರ ಕಡಿಯೋದು ಕಮ್ಮಿ ಆಗುತ್ತೆ. ಹಾಗಾಗಿ ಪರಿಸರಕ್ಕೆ ಇದು ಒಂದು ಸಪೋರ್ಟ್ ಮಾಡುತ್ತೆ ಈ ಸಿಸ್ಟಮ್ಮು. ಸ್ನೇಹಿತರೆ, ಅರವಿಂದ್ ಸರ್ ಅವರ ಮನೆಯ ಒಳಗೆ ಬಂದಿದ್ದೀವಿ. ಸಂಗತಿ ಏನು ಅಂತ ಹೇಳಿದ್ರೆ, ನಾನು ಬಂದ ತಕ್ಷಣ ಒಂದು ನ್ಯೂಸ್ ಪೇಪರ್ ಕಂಡಿತ್ತು ನನಗೆ. ಇವತ್ತು ನ್ಯೂಸ್ ಪೇಪರ್ ಉಪಯೋಗ ಮಾಡುವಂಥವ್ರು ಭಾರಿ ಕಡಿಮೆ ಇರುವಂಥದ್ದು. ಅದು ಕೂಡ ಒಂದು ಗುಡ್ ಹ್ಯಾಬಿಟಲ್ಲಿ ಬರುತ್ತೆ. ಅದು ಇವರು ನ್ಯೂಸ್ ಪೇಪರ್ ಓದ್ತಾರೆ, ಅದರ ಜೊತೆಗೆ ಅದನ್ನು ವೇಸ್ಟ್ ಮಾಡೋದಿಲ್ಲ. ಒಂದು KGಗೆ ಇಷ್ಟು ಅಂತೇಳಿ ಯಾರಿಗೂ ಮಾರಾಟ ಮಾಡೋದಿಲ್ಲ. ಸಮಾಜಕ್ಕೆ, ಪರಿಸರಕ್ಕೆ ಒಳ್ಳೆಯದಾಗುವ ಕೆಲಸವನ್ನು ಮಾಡ್ತಾರೆ. ಏನು ಮಾಡ್ತಾರೆ ಅನ್ನುವಂಥದ್ದು ಅವ್ರು ಮಾಡಿಯೇ ನಿಮಗೆ ತೋರಿಸ್ತಾರೆ. ಅದಕ್ಕೆ ನಿಮಗೆ ಏನು ಅಂತೇಳಿ ಅಂದಾಜಾಗುತ್ತೆ. ಇದು ದಿನನಿತ್ಯ ನಾವು ಓದುವಂಥ ದಿನಪತ್ರಿಕೆಯ ಒಂದು ಪೇಪರು. ಇದು 2 ಶೀಟ್ ತಗೊಂಡಿದ್ದೀನಿ. 2 ಶೀಟ್ ತಗೊಂಡು ಕರೆಕ್ಟಾಗಿ ಎಡ್ಜ್ ಮ್ಯಾಚ್ ಆಗೋ ಥರ ಜೋಡಿಸ್ಕೊಂಡಿದ್ದೀನಿ. ಈ ಥರ ಜೋಡಿಸ್ಕೊಂಡಿದ್ದೀನಿ. ಈಗ ಈ ನ್ಯೂಸ್ ಪೇಪರಲ್ಲಿ ಕವರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ನೋಡಿ, 2 ಶೀಟು ಜೋಡಿಸ್ಕೊಂಡಿದ್ದೀನಿ. ಇದನ್ನು ಈಗ ತಿರುಗಿಸಿ ಈಗ ಇದನ್ನು ಮಡಿಸ್ತಾ ಇದ್ದೀನಿ. ಇದು ಅಂದಾಜಾಗಿ ಒಂದು 50 ಮಿಲಿಮೀಟರ್ ಅಷ್ಟು ಮಡಚ್ಕೋಬೇಕು. ಅಂದ್ರೆ ಒಂದು 3 ಇಂಚು. 3 ಇಂಚಷ್ಟು ಮಡಚ್ಕೋಬೇಕು. ಮಡಚ್ಕೊಂಡು ಈಗ ಮತ್ತೆ ಈ ತರ ಮಾಡಿ ಇದನ್ನ 3 ಭಾಗ ಡಿವೈಡ್ ಮಾಡ್ಕೋಬೇಕು. ಇದನ್ನ ಹೀಗೆ ಅಂತಂದ್ರೆ ಅಪ್ರಾಕ್ಸಿಮೇಟ್ ಆಗಿ ನೀವು ಮಾಡ್ತಾ ಮಾಡ್ತಾ ಅದು ಇದಾಗತ್ತೆ, ಗ್ರಿಪ್ ಬರುತ್ತೆ. ಜಸ್ಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಅಷ್ಟೇ, ಮಾರ್ಕ್ ಮಾಡ್ಕೊಳ್ಳೋದೇನು ಬೇಡ. ಸೊ ಅದು ಮಾಡುತ್ತೆ. ಈ ತರ 3 ಭಾಗ. ಇದು ಒಂದು ಮಡಿಸಿದ್ದೀನಿ, ಅದಾದ್ಮೇಲೆ ಮತ್ತೆ ಇನ್ನೊಂದು ಮಡಿಸಿದ್ದೀನಿ. ಇದು ಎಡ್ಜ್ಗೆ ಮ್ಯಾಚ್ ಆಗೋ ತರ ಮಡಿಸ್ಕೋಬೇಕು ಅಷ್ಟೇ. ಗೊತ್ತಾಯ್ತು. ಸೊ ಅವಾಗ ಎಕ್ಸಸ್ ಆಚೆ ಕಡೆಗೆ ಬರೋದು ಅದೆಲ್ಲ ಅವಾಯ್ಡ್ ಆಗತ್ತೆ. ಈ ತರ ಮಾಡ್ಕೊಂಡು ಈ ತರ ಗೆರೆ ಹೇಳ್ಕೊಳ್ಳಿ ನೀಟಾಗಿ. ಸೊ ಈಗ ಇದನ್ನ ಒಂದ್ರ ಒಳಗಡೆಗೆ ಒಂದನ್ನ ಸೇರಿಸ್ಬೇಕು. ಹೀಗೆ 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 ಸೇರಿಸೋದು. ಈಗ ಸೇರ್ಸಾಯ್ತು. ಈಗ ಸೇರ್ಸಾದ್ಮೇಲೆ ಇದನ್ನ ಅರ್ಧ ಭಾಗ ಮಾಡ್ಕೊಂಡು ಹಿಂಗೆ ಅರ್ಧ ಭಾಗ ಮಾಡ್ಕೊಂಡು ಅಲ್ಲಿಗೆ ಗೆರೆ ಹೇಳ್ಕೋಬೇಕು. ಇದನ್ನ ಇದ್ರೊಳಗಡೆ ಸೇರಿಸ್ಬೇಕು. ಇದ್ರೊಳಗಡೆ ಲಾಕ್ ಆಗುತ್ತೆ. ಇದ್ರೊಳಗಡೆ ಸೇರಿಸ್ಬೇಕು. ಈ ತರ ಸೇರಿಸ್ಬಿಟ್ಟು ಅಲ್ಲಿ 2 ಸೈಡ್ ಲಾಕ್ ಆದಾಗೆ ಆಗುತ್ತೆ. ಆಗತ್ತೆ. ಇದು ಮಧ್ಯ ಸೇರ್ಕೊಂಡ್ಬಿಡುತ್ತೆ. ಕರೆಕ್ಟ್. ಇದು ಎಡ್ಜ್ವರೆಗೂ ಹೋಗ್ಬೇಕಿದು. ಈ ತರ ಪೂರ್ತಿ ಹಿಂಗೆ ಎಡ್ಜ್ವರೆಗೂ ಹೋಗ್ಬಿಟ್ಟು ಇಲ್ಲಿ ಕಾಣುತ್ತೆ ನೋಡಿ, ಎಡ್ಜ್ವರೆಗೂ ಹೋದ್ರೆ ಹಿಂಗ್ ಮಾಡ್ಕೊಂಡ್ಬಿಡುತ್ತೆ. ಇದು 1 kg ಅಷ್ಟು ಭಾರನ ತಡ್ಕೊಳಕ್ಕೆ ಆಗತ್ತೆ. ಇದು ಇದನ್ನ ಹೆಚ್ಚಿನ ಅಂಶ ನಾವು RR ನಗರ ಗಾರ್ಡನ್ ಗ್ರೂಪ್ನವರು, OTG ಗ್ರೂಪ್ನವರು ಮತ್ತೆ ಬೆಂಗಳೂರಿನಲ್ಲಿ ಇರೋ ಅಂತ ಎಲ್ಲ ಗಾರ್ಡನ್ ಗ್ರೂಪ್ನವರು ಇದನ್ನ ಕಡಲೆಕಾಯಿ ಪರಿಷೆ ಅಂತ ಬಸವನಗುಡಿನಲ್ಲಿ ನಡೆಯುತ್ತೆ. ಅಲ್ಲಿ ಲಕ್ಷಾಂತರ ಜನ ಬಂದು ಕಡಲೆಕಾಯಿನ ತಗೊಂಡೋಗ್ತಾರೆ. ಸೊ ಅಲ್ಲಿ ಲಕ್ಷಾಂತರಕ್ಕೂ ಹೆಚ್ಚು ಪ್ಲಾಸ್ಟಿಕ್ ಕವರ್ಗಳು ಉಪಯೋಗ ಆಗುತ್ತೆ. ಅದು ಪ್ಲಾಸ್ಟಿಕ್ ಮತ್ತೆ ಹೋಗಿ ನೆಲದಲ್ಲಿ ಸೇರ್ಕೊಳ್ಳುತ್ತೆ. ಅದರಿಂದ ಪರಿಸರ ಹಾನಿ ಆಗುತ್ತೆ. ಈ ತರ ಪರಿಸರ ಹಾನಿ ಆಗೋದನ್ನ ತಪ್ಸಕ್ಕೆ ಅಂತ ಅಂದ್ಬಿಟ್ಟು ಬೆಂಗಳೂರಿನಲ್ಲಿ ಡಿಫ್ರೆಂಟ್ NGOs, ವಾಲಂಟಿಯರ್ ಗ್ರೂಪ್ಸ್ ಈ ಒಂದು ಕೆಲಸನ ಮಾಡಿದ್ದಾರೆ. ಮನೆಯಲ್ಲಿ ಸಿಗೋ ಪೇಪರ್ ನಲ್ಲಿ ಅಟ್ಲೀಸ್ಟ್ ಒಂದು 365ಕ್ಕೆ 2 ಕವರ್ ಅಂತಂದ್ರೂ ಒಂದು 700 ಕವರ್ ಅಷ್ಟು ಮಾಡ್ಬೋದು. ಒಬ್ರು 700 ಕವರ್ ಮಾಡಿ ಆ ತರ ಮಾಡಿದ್ರೆ ಲಕ್ಷಾಂತರ ಕವರ್ಸ್ ಮಾಡಿ ನಾವು ಅಲ್ಲಿ ಫ್ರೀ ಆಗಿ ಕೊಡ್ತೀವಿ. ಯಾಕೆಂದ್ರೆ ದುಡ್ಡು ಗಿಡ್ಡು ಅಂತಿಲ್ಲ. ಪೇಪರ್ ನಮ್ಗೆ ದುಡ್ಡು ಹಾಕಿ ಬರೋ ಲಾಭದಲ್ಲಿ ಏನ್ ಮಾಡ್ಬೇಕು, ಅದ್ರ ಬದಲು ಪರಿಸರಕ್ಕೆ ಇದು ಸಂರಕ್ಷಣೆ ಆಗತ್ತೆ, ಉಪಯೋಗ ಆಗತ್ತೆ ಅಂತ ಅಂದ್ಬಿಟ್ಟು ಈ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಅಂದ್ರೆ ಕಡಲೆಕಾಯಿ ಪರಿಷೆ ಟೈಮ್ ನಲ್ಲಿ ಕಡಲೆಕಾಯಿ ವ್ಯಾಪಾರಗಾರರಿಗೆ ಇದನ್ನ ತಗೊಂಡೋಗಿ ಫ್ರೀ ಆಗಿ ಕೊಡ್ತೀವಿ. 1000 ಬೇಕಾ 2000 ಬೇಕಾ ಆ ತರ ಕೊಡ್ತಾ ಹೋಗ್ತೀವಿ, ಎಷ್ಟು ಬೇಕೋ ಅಷ್ಟು. ಸೊ ಪ್ರತಿದಿನನೂ ಅದ್ರಲ್ಲಿ ಕಡಲೆಕಾಯಿ ಒಂದು ವಾರ ನಡೆಯುತ್ತೆ, ಕಡಲೆಕಾಯಿ ತುಂಬಿಸಿ ಕೊಡ್ತಾರೆ. ತೋರಿಸಿ ಸರ್ ಅದನ್ನ ಎತ್ತಿ ಮೇಲೆ ಕವರ್ ನೋಡಿ ಸ್ನೇಹಿತರೆ, ಯಾವುದೇ ರೀತಿಯ ಗಮ್ ಇಲ್ಲ, ಯಾವುದೇ ರೀತಿಯ ಸ್ಟೆಪ್ಲರ್ಸ್ ಇಲ್ಲ ನೋಡಿ.
ಎಷ್ಟು ಚೆನ್ನಾಗಿ ಮಾಡೋಕ್ಕಾಗುತ್ತೆ ನೋಡಿ. ಲಾಕ್ ಚೆನ್ನಾಗಿದೆ, ಇದು ಬಿಚ್ಚಲ್ಲ ಅದು. ಚೆನ್ನಾಗಿದೆ, ಏನ್ ಯಾಕಂದ್ರೆ ಅದೊಂದು ಟೆಕ್ನಿಕಲ್ ನೀವು ನೋಡಿರ್ಬೋದು. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ವಿಡಿಯೋ ರಿಮೈಂಡ್ ಮಾಡಿ ಒಂದು 2 ಸಲ ನೋಡಿ. ಅದು ಅಭ್ಯಾಸ ಆಗ್ತಾ ಆಗ್ತಾ ನಿಮ್ಗೆ ಹಾ. ಸೈಜ್ ಎಲ್ಲ ಪರ್ಫೆಕ್ಟ್ ಆಗೇ ಬರುತ್ತೆ. ಇದು ನೋಡಿ ನಾನು ಯಾವುದೇ ಮಾರ್ಕಿಂಗ್ ಇಲ್ದಲೆ ಮಾಡಿರೋಂಥದ್ದು. ಓ ಕರೆಕ್ಟ್ ಆಗಿ ಉದ್ದ ಅಗಲ ನೋಡಿದ್ರೆ ಒಂದೇ ಸೈಜ್ ಇಂದು ಆ, ಒಂದು 600 700 ಎಷ್ಟಾಗ ನಮ್ ಶಕ್ತಿ ಅನುಸಾರ ಹಾ. 700 ಮಾಡ್ಬೇಕು ಅಂತೇನಿಲ್ಲ. ಹಾ. 100 ಕೊಟ್ರೆ 100 ಜನಕ್ಕೆ ಉಪಯೋಗ ಆಗುತ್ತೆ. ಹಾ, ಹಾ, 100 ಹಾ. ಪ್ಲಾಸ್ಟಿಕ್ ಕವರ್ ಹೋಗೋದು ಭೂಮಿಗೆ ಹೋಗೋದು ಕಮ್ಮಿ ಆಗುತ್ತೆ. ಸರ್, ಸಾಧಾರಣ ಎಲ್ಲರೂ ಕೂಡ ಮಾತಾಡುವಂಥದ್ದು ಸೋಷಿಯಲ್ ಮೀಡಿಯಾ ಹಾಳಾಗಿ ಹೋಗಿದೆ ಅನ್ನುವಂಥದ್ದು. ಆದರೆ ಸೋಷಿಯಲ್ ಮೀಡಿಯಾ ಹಾಳಾಗೋದಕ್ಕಿಂತ ಕೂಡ ಸೋಷಿಯಲ್ ಮೀಡಿಯಾ ವೀಕ್ಷಕರು ಹಾಳಾಗಿದ್ದಾರೆ ಅನ್ನುವಂಥದ್ದು ಹೇಳಿದರೆ ತುಂಬ ಒಳ್ಳೆಯದು. ಯಾಕಂದರೆ ಅತ್ಯುತ್ತಮವಾಗಿರುವಂಥ ಮಾಹಿತಿಯನ್ನು ಕೊಟ್ಟರೆ, ನೋಡಿಲ್ಲ ಅಂದರೆ ಜನರು ಯಾಕೆ ಅತ್ಯುತ್ತಮ ಮಾಹಿತಿಯನ್ನು ಕೊಡಬೇಕು? ಹೌದು, ಹೌದಲ್ವ? ಇವರು ಬೇರೆ ನಾಟಕಗಳನ್ನು ಇನ್ನೊಂದನ್ನು ರಂಗಗಳನ್ನೇ ನೋಡೋದು ಅಂತ ಹೇಳಿದ್ರೆ ಅತ್ಯುತ್ತಮ ಮಾಹಿತಿ ಕೊಡುವಂಥ ಕಂಟೆಂಟ್ ಕ್ರಿಯೇಟರ್ಗಳ ಸಂಖ್ಯೆನೇ ದಿನ ದಿನ ಕಡಿಮೆ ಆಗೋದು. ಇದು ವರ್ಕ್ ಆಗಲ್ಲ ಸರ್, ಇದು ಒಳ್ಳೆ ವಿಚಾರ ಯಾವುದು ವರ್ಕ್ ಆಗಲ್ಲ ಅಂತ. ಆದರೆ ಇದರ ವಿರುದ್ಧವಾಗಿ ನಾವೊಂದು ಕೆಲಸ ಮಾಡ್ತಿದ್ವಿ. ನಾವು ಜನರಿಗೆ ಏನು ಬೇಕು ಅನ್ನೋದು ಮ್ಯಾಟ್ರ್ ಅಲ್ಲ, ನಿಜವಾಗ್ಲೂ ಸಮಾಜಕ್ಕೆ ಏನು ಬೇಕು ಅದನ್ನು ನಾವು ಕೊಡ್ತೀವಿ. ಅವ್ರಿಗೆ ಇಷ್ಟನೋ ಕಷ್ಟನೋ ಬೇರೆ ವಿಚಾರ, ಆದರೆ ಒಳ್ಳೆ ವಿಚಾರನ ಸ್ಪ್ರೆಡ್ ಮಾಡ್ತಿದ್ವಿ. ಆ ಒಳ್ಳೆ ವಿಚಾರ ಸ್ಪ್ರೆಡ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮಂಥವ್ರು ತುಂಬ ಇಂಪಾರ್ಟೆಂಟ್ ನಮಗೆ. ಯಾಕೆಂದರೆ ನೀವು ಇಲ್ಲಿ ಬಂದಾಗ ಆ ನೀರನ್ನು ಕೊಯ್ಲು ಮಾಡುವಂಥದ್ದು, ಅದರ ಜೊತೆಗೆ ಚರಂಡಿ ನೀರಿಗೆ ವ್ಯವಸ್ಥೆ ಮಾಡುವಂಥದ್ದು, ಇಲ್ಲಿ ಪೇಪರನ್ನು ಉಪಯೋಗಿಸಿಕೊಂಡು ಪ್ಯಾಕೆಟ್ಗಳನ್ನು ರೆಡಿ ಮಾಡುವಂಥದ್ದು, ಅದರ ಜೊತೆಗೆ ಸೋಲಾರ್ ಸಿಸ್ಟಮ್, ಇದೆಲ್ಲ ಕೂಡ ತಿಳಿಸಿದ್ರಿ ಸರ್. ನಿಮಗೆ ನಮ್ಮ ಸಂಪೂರ್ಣ ಸಹಜ ಕೃಷಿಯ ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ ಶಿವಪ್ರಸಾದ್ ಮಲೆಬೆಟ್ಟು ಅವರೇ. ನೀವು ಮಂಗಳೂರಿಂದ ಬಂದು ಈ ನಮ್ಮ ಮಳೆ ನೀರು ಕೊಯ್ಲು, ತಾರಸಿ ತೋಟ, ವಿದ್ಯುಜ್ಜನಕ, ಸೌರ ವಿದ್ಯುಜ್ಜನಕ, ಪೇಪರಲ್ಲಿ ಪ್ಲಾಸ್ಟಿಕ್ ಕವರನ್ನು ಉಪಯೋಗಿಸದೇ ಇರೋ ಹಾಗೆ ಪೇಪರ್ ಕವರ್ಗಳು ಮಾಡೋದು, ಈ ಥರ ಎಲ್ಲ ವಿಡಿಯೋಗಳನ್ನು ಮಾಡಿದ್ದೀರಾ. ನಿಮ್ಮ ಸಹಜ ಕೃಷಿ ಚಾನಲ್ಗೆ, ಯೂಟ್ಯೂಬ್ ಚಾನಲ್ಗೆ ಶಿವಪ್ರಸಾದ್ ಮಲೆಬೆಟ್ಟು ಆರಾದಂಥ ನಿಮಗೆ ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸರ್.